ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿಯಲ್ಲಿ 2020 ಹಿಂದೆ ಕರೆಯಲಾಗಿದ್ದಂತಹ ಚಾಲಕ ಕಮ್ ನಿರ್ವಾಹಕರ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಈ ಒಂದು ಆಯ್ಕೆ ಪಟ್ಟಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿಯಲ್ಲಿ ಈ ಹಿಂದೆ 14/2/2020 ಅನ್ವಯ ಆವಾಗ ಕರೆದಿದ್ದಂತಹ ಚಾಲಕ ಕಮ್ ನಿರ್ವಾಹಕರ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಯಾವತ್ತು ರಿಲೀಸ್ ಮಾಡಿದ್ದಾರೆ? 21/8/2025 ರಿಲೀಸ್ ಮಾಡಿದ್ದಾರೆ. ಕೆಲವರಿಗೆ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಯಾರು ಆಯ್ಕೆಯಾಗಿರ್ತಾರೆ ಅವರಿಗೆ ಮೆಸೇಜ್ ಕೂಡ ಬಂದಿರಬಹುದು. ವೀಕ್ಷಕರೇ, ಈ ಒಂದು ಅಪ್ಲಿಕೇಶನ್ ನಂಬರನ್ನು ಕೊಟ್ಟಿದ್ದಾರೆ ಮತ್ತು ನಿಮ್ಮ ನೇಮ್ ಏನಿರುತ್ತೆ ಆ ನೇಮನ್ನು ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಡೇಟ್ ಆಫ್ ಬರ್ತು ಮತ್ತು ಜೆಂಡರು ಮೇಲ್ ಆರ್ ಫಿಮೇಲು ಅಥವಾ ಕ್ಯಾಟಗರಿ, ಯಾವ ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದಲ್ಲಿ ಎಸ್ಸು ಅಥವಾ ನೋ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಆ ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಎಸ್ಸು ಅಥವಾ ನೋ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಎಸ್ ಆಗಿದ್ದರೆ ಎಸ್ಸು ಅಥವಾ ನೋ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ PD ಅಭ್ಯರ್ಥಿಗಳ ಬಗ್ಗೆ ಸಹ ಒಂದು ನೀವು ಯಾವ ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವರು ನೀಡಿದ್ದಾರೆ. ಮತ್ತು ಮಾರ್ಕ್ಸ್ ಎಷ್ಟಕ್ಕೆ ನಿಂತಿದೆ ಅಂತೇಳಿ ನಾವು ನೋಡೋದಾದರೆ 46.5, 46, 45ಕ್ಕೆಲ್ಲ ಮಾರ್ಕ್ಸ್ ತೆಗೆದಿರೋರಿಗೆಲ್ಲ ಈ ಒಂದು ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಮತ್ತು ಕೆಲವು ಕ್ಯಾಟಗರಿಯವರಿಗೆ 29ಕ್ಕೂ ಸಹ ನಿಂತಿದೆ. ಮತ್ತು ಈ ಒಂದು ಹುದ್ದೆಗಳ ಬಗ್ಗೆ ಈ ಒಂದು ಆಯ್ಕೆ ಏನಾಗಿದೆ ಇದರ ಬಗ್ಗೆ ಕೆಲವು ನಿಬಂಧನೆಗಳನ್ನು ಹೇಳಿದ್ದಾರೆ. ಆ ನಿಬಂಧನೆಗಳನ್ನು ಯಾರು ಆಯ್ಕೆಯಾಗಿರ್ತಾರೆ ಅಭ್ಯರ್ಥಿಗಳು ಈ ನಿಬಂಧನೆಗಳನ್ನು ಸ್ಪಷ್ಟವಾಗಿ ನೀವು ಓದ್ಕೋಬೇಕಾಗಿರುತ್ತದೆ. ಅದೇನು ಅಂತೇಳಿ ವಿವರವಾಗಿ ನಾವು ನೋಡಿದ್ರೆ, ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಕೇವಲ ಹೆಸರು ಇದ್ದ ಮಾತ್ರಕ್ಕೆ ನೇಮಕಾತಿ ಅಥವಾ ಆಯ್ಕೆಯಾದ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳು, ಅಂಕಪಟ್ಟಿಗಳು, ಆದಾಯ ಪ್ರಮಾಣ ಪತ್ರ, ಗ್ರಾಮೀಣ ಮತ್ತು ಯೋಜನಾ ನಿರಾಶ್ರಿತ ಚಾಲಕ ಕಮ್ ನಿರ್ವಾಹಕ ಪರವಾನಗಿಗಳು ಏನಿರ್ತವೆ ಅವನ್ನ ಆಯಾ ಇಲಾಖೆಗಳಲ್ಲೇ ದಾಖಲೆಗಳನ್ನು ಪರಿಶೀಲನೆ ಮಾಡಿರುತ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಸಹ ನೀಡಿದ್ದಾರೆ. ಅದೇ ರೀತಿ ಅಭ್ಯರ್ಥಿಗಳು ಸುಳ್ಳು ಮಾಹಿತಿಯನ್ನು ನೀಡಿ ನಕಲಿ ಪ್ರಮಾಣ ಪತ್ರ ದಾಖಲಾತಿಗಳನ್ನು ಸಲ್ಲಿಸಿ ನೇಮಕಾತಿ ಹೊಂದಿರುವ ಕಂಡುಬಂದಲ್ಲಿ ನೇಮಕಾತಿ ಹಕ್ಕನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದರ ಜೊತೆಗೆ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಲಾಗುವುದು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಯಾರು ಲೀಗಲ್ ಆಗಿ ಎಕ್ಸಾಮನ್ನು ಬರೆದು ಪಾಸಾಗಿರ್ತೀರ ಅವ್ರನ್ನ ಬಿಟ್ಟು ಅನ್ಯ ಮಾರ್ಗಗಳಲ್ಲಿ ಆಯ್ಕೆ ಆಗಲಿಕ್ಕೆ ಹೋದರೆ ಅವ್ರು ತಗಲಾಕೊಂಡ್ರೆ ಅವ್ರ ಕೆಲಸದಿಂದ ವಜಾ ಮಾಡ್ತೀವಿ ಮತ್ತು ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲಾತಿಗಳಲ್ಲಿ ತಂದೆ ತಾಯಿ ಹೆಸರುಗಳು ಸಣ್ಣ ಪುಟ್ಟ ಬದಲಾವಣೆಗಳಿದ್ದರೆ, ಸ್ಥಳ, ಊರು ಅಥವಾ ಪದನಾಮಗಳ ಬದಲಾವಣೆ ಇದ್ದರೆ ಸಂಬಂಧಪಟ್ಟ ಪ್ರಾಧಿಕಾರಸ್ಥರಿಂದ ಪರಿಶೀಲನೆಗೊಳಪಡಿಸುವ ಷರತ್ತಿಗೆ ಒಳಪಟ್ಟಿರುತ್ತದೆ ಅಂತೇಳಿ ಒಂದು ಮಾಹಿತಿಯನ್ನು ಸಹ ನೀಡಿದ್ದಾರೆ. ಅದೇ ರೀತಿ ಅಭ್ಯರ್ಥಿಗಳು ಆಯ್ಕೆಯು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು, ಅಧಿಸೂಚನೆ ಸಂದರ್ಭದಲ್ಲಿ ಚಾಲ್ತಿಯಲ್ಲಿದ್ದ ಮೀಸಲಾತಿ ನಿಯಮಗಳು ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪದವೃಂದ ಅಥವಾ ನೇಮಕಾತಿ ನಿಯಮಾವಳಿ 1982ರಂತೆ ಜಾಹೀರಾತಿನಲ್ಲಿ ತಿಳಿಸಿದ ಎಲ್ಲ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಈ ಹಿಂದೆ ಏನು ಈ ಒಂದು ಅರ್ಜಿಯನ್ನು ಕರಿಬೇಕಾದ್ರೆ ಒಂದು ನಿಯಮಗಳು ಇದ್ವು, ಆ ನಿಯಮಗಳ ಅನ್ವಯನೇ ಇದೊಂದು ಆಯ್ಕೆ ಪಟ್ಟಿಯನ್ನು ನಾವು ರಿಲೀಸ್ ಮಾಡಿದ್ದೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಕೇಂದ್ರ ಕಚೇರಿ ಮಟ್ಟದಲ್ಲಿ ಗಣಕೀಕೃತ ಕೌನ್ಸಿಲಿಂಗನ್ನು ಮಾಡಲಾಗುವುದು. ಅಲ್ಲಿ ನಿಮ್ಮ ಹುದ್ದೆಗಳು ಎಲ್ಲಿ ಕೆಲಸ ಮಾಡಬೇಕು, ಯಾವ ಘಟಕದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಹುದ್ದೆಗಳನ್ನ ಹಂಚಿಕೆಯನ್ನು ಮಾಡ್ತಾರೆ. ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳು 1 ವರ್ಷಗಳ ಕಾಲ ತರಬೇತಿಯನ್ನು ಪಡೆಯಬೇಕಾಗಿರುತ್ತೆ, ಟ್ರೈನಿಂಗನ್ನು ನೀವು ಪಡ್ಕೋಬೇಕಾಗಿರುತ್ತದೆ. ಅದೇ ರೀತಿ SSLCಯಲ್ಲಿ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಲ್ಲಿ ವ್ಯಾಸಂಗ ಮಾಡದ ಅಭ್ಯರ್ಥಿಗಳು ಈ ಇಲಾಖೆಯಲ್ಲಿ ನಡೆಸುವ ಕನ್ನಡ ಭಾಷಾ ಜ್ಞಾನ ಪರೀಕ್ಷೆಯಲ್ಲಿ ಒಂದೇ ಬಾರಿಗೆ ಉತ್ತೀರ್ಣರಾಗಿರಬೇಕಾಗಿರುತ್ತದೆ. ಅದೇ ರೀತಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಬೆಂಗಳೂರು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ, ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಯಮಾವಳಿಗಳಿಗೆ ವರ್ಗಾವಣೆ ಸೌಲಭ್ಯವನ್ನು ಅರ್ಹರಾಗಿರುವುದಿಲ್ಲ. ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಮಾಡುವುದಿಲ್ಲ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಆಯ್ಕೆ ನೇಮಕಾತಿಯ ಸಂಬಂಧಿಸಿದಂತೆ ತೆಗೆದುಕೊಳ್ಳುವ ನಿರ್ಧಾರ ಅಂತಿಮವಾಗಿರುತ್ತದೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಯಾರು ಈ ಒಂದು ಹುದ್ದೆಗಳಿಗೆ ಆಯ್ಕೆಯನ್ನಾಗಿದ್ದರ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರುಗಳೇನಿದೆ, ನೀವು ಕೇಂದ್ರ ಕಚೇರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿಯನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.